ವೀಕ್ಷಕರೇ, ತಮ್ಮೆಲ್ಲರಿಗೂ ವಾಹನ ಸಂವಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಶೋಕ್ ಲೇಲ್ಯಾಂಡ್ ದೋಸ್ತ್ ಗಾಡಿಯನ್ನ ಮಾರಾಟಕ್ಕೆ ತಂದೇನೆ. ಅದು ಕೂಡ ತುಂಬಾ ಕಡಿಮೆ ಬೆಲೆಯಲ್ಲಿದೆ. ದಯವಿಟ್ಟು ವೀಕ್ಷಕರೇ ಯಾರು ಕೂಡ ವಿಡಿಯೋ ಮಿಸ್ ಮಾಡ್ಕೊಳ್ಳದೆ ಕೊನೆ ತನಕ ನೋಡಿ. ಇನ್ನೊಂದು ಮಾಹಿತಿ, ನಿಮ್ದು ಕೂಡ ಇದೇ ರೀತಿ ಯಾವುದಾದ್ರೂ ವಾಹನದು ಗೂಡ್ಸ್ ವಾಹನ ಆಗಿರಲಿ, ಟ್ರ್ಯಾಕ್ಟರ್ ಆಗಿರಲಿ, ಯಾವುದೇ ವಾಹನ ಮಾರಾಟಕ್ಕಿದ್ರೆ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇವೆ. ಇನ್ನು ಗಾಡಿ ಮಾಹಿತಿ ಬಂದ್ರೆ ಅಶೋಕ್ ಲೇಲ್ಯಾಂಡ್ ದೋಸ್ತ್ ಗಾಡಿದು ಮಾಡಲ್ಲು 2015. ಈ ಗಾಡಿ ಮಾಡಲ್ ಇರೋದು 2015 ಮಾಡಲ್ಲು. ಓನರ್ ಬಂದು ಗಾಡಿಗೆ ಪಾರ್ಟಿ 5ನೇ ಓನರ್ ಇದ್ದಾರೆ. ಪ್ರೆಸೆಂಟ್ ಗಾಡಿಗೆ ಇರೋದು 5ನೇ ಓನರು. ನೀವಾಗ ಗಾಡಿನ ತಗೊಂಡ್ರೆ 6ನೇ ಓನರ್ ಆಗ್ತೀರಾ. ಓನರ್ ಹೇಳ್ತಿರೋದು ಗಾಡಿ ಇಲ್ಲಿವರೆಗೂ 90,000 ಕಿಲೋಮೀಟರ್ ರನ್ ಆಗಿದೆ ಅಂತ ಓನರ್ ಅಂತ ಹೇಳ್ತಿದ್ದಾರೆ. 2015 ಮಾಡಲ್ಲು. ಗಾಡಿ ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಕ್ಲಿಯರ್ ಆಗಿದ್ದಾವೆ. ಗಾಡಿದು ಡಾಕ್ಯುಮೆಂಟ್ಸ್ ಯಾವುದು ಪ್ರಾಬ್ಲಮ್ ಇಲ್ಲ, ಮತ್ತೆ ಇನ್ಶೂರೆನ್ಸ್ ಎಲ್ಲಾನು ರನ್ನಿಂಗ್ ನಲ್ಲೇ ಇದೆ. ಬಟ್ ಗಾಡಿ ಮೇಲೆ ಲೋನ್ ಇದೆ. ಈ ಗಾಡಿ ಮೇಲೆ ಲೋನ್ ಇದೆ. ಅದು ನೀವು ಗಾಡಿನ ತಗೊಂತೀನಿ ಅಂದ್ರೆ ಲೋನ್ ಎಲ್ಲಾನು ಕ್ಲಿಯರ್ ಮಾಡಿ ನಿಮಗೆ ಗಾಡಿನ ಕೊಡ್ತೀನಿ ಅಂತ ಓನರ್ ಹೇಳ್ತಿರೋದು. ಗಾಡಿ ಬಂದು ಡೀಸೆಲ್ ಇಂಜಿನ್ ಗಾಡಿ ಇದು. ಟೈರ್ ವಿಷಯಕ್ಕೆ ಬಂದ್ರೆ ಓನರು ಹಿಂದಿನ ಟೈರು ಒಂದು 90% ವರೆಗೂ ಕಂಡೀಷನ್ ಇದೆ. ಮುಂದಿನ ಟೈರ್ಗಳು ಒಂದು ಅಂದಾಜು 50% ವರೆಗೂ ಕಂಡೀಷನ್ ಇರ್ಬೋದು ಅಂತ ಓನರ್ ಹೇಳ್ತಿದ್ದಾರೆ. ಗಾಡಿ ಜೊತೆ ಒಂದು ಸ್ಟೆಪ್ನಿ ಕೂಡ ಇದೆ. ಗಾಡಿ ಮಾತ್ರ ರನ್ನಿಂಗ್ ಕಂಡೀಷನ್, ತುಂಬಾ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಿರೋದು. ಗಾಡಿ ಮಾರಾಟಕ್ಕಿರೋ ಲೊಕೇಶನ್ ಬಂದೆ ರಾಯಚೂರು ಜಿಲ್ಲೆಯಲ್ಲಿದೆ. ಈ ಗಾಡಿ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಬಳಗಾನೂರ್ ಎಂಬ ಗ್ರಾಮದಲ್ಲಿ ಗಾಡಿ ಮಾರಾಟಕ್ಕಿದೆ. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಬಳಗಾನೂರ್ ಎಂಬ ಗ್ರಾಮ. ರೇಟ್ ಬಂದು ಇದಕ್ಕೆ ಓನರು 3,50,000 ಹೇಳ್ತಿದ್ದಾರೆ. ವೀಕ್ಷಕರೇ, ಇದು ಫೈನಲ್ ರೇಟ್ ಅಲ್ಲ. ಓನರ್ ಈ ಗಾಡಿಗೆ ಹೇಳ್ತಿರೋ ರೇಟು 3,50,000. ನೀವೊಂದ್ಸಾರಿ ಓನರ್ ಜೊತೆನೆ ಡೈರೆಕ್ಟ್ ಆಗಿ ಮಾತಾಡ್ಕೊಂಡ್ರೆ ಇದರಲ್ಲಿ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಮಾತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಗಾಡಿ ಓನರ್ ನಂಬರ್ನ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ವೀಕ್ಷಕರೇ, ಒಂದು ವೇಳೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೂಡ ಯಾವುದೇ ಓನರ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಮಾರಾಟವಾಗಿರುತ್ತೆ. ಯಾಕಂದ್ರೆ ಗಾಡಿ ಮಾರಾಟವಾದ ಮೇಲೆ ವಿಡಿಯೋ ಟೈಟಲ್ನಿಂದ ಗಾಡಿ ಓನರ್ ನಂಬರ್ನ ತೆಗೆದಾಕಿರ್ತೇವೆ. ನೋಡಿ ವೀಕ್ಷಕರೇ, ಗಾಡಿ ಅಂತೂ ಈ ಥರ ಇದೆ. ನಿಮಗೆ ಗಾಡಿ ಇಡಿಸಿದರೆ ಮಾತ್ರ ಓನರ್ ಜೊತೆ ಮಾತಾಡಿ. ಇಲ್ಲಾಂದ್ರೆ ನಿಮ್ಮೂರಲ್ಲಿ ಯಾರಾದರೂ ಗಾಡಿನ ತಗೊಳ್ಳೋರಿದ್ರೆ ಅಥವಾ ಮಾರಾಟ ಮಾಡೋರಿದ್ರೆ ಅಂಥವ್ರಿಗೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಲ್ಲಿವರೆಗೂ ನಮಸ್ಕಾರ.